ಇವ್ರದ್ದು ಯಾವಾಗ್ಲೂ ಇದೇ ಕತೆನಾ ಅಂತ. ಇನ್ನೊಬ್ರು ಮಾಡಿದ್ರೆ ತಪ್ಪು ಅಂತಾರೆ, ಇನ್ನೊಬ್ರು ಮಾಡಿದ್ದನ್ನ ಕಾಪಿ ಮಾಡ್ಕೊಂಡ್ರೆ ಅದನ್ನ ಸರಿ ಅಂತ ಅಂತಾರೆ. ಇದು ಯಾಕೆ ಹೇಳ್ತೀನಿ ಅಂತೀರಾ? ತಾವು ನೋಡಿರ್ಬೋದು, ಬಂಗಾಳ ಎಲೆಕ್ಷನ್ಗೆ ಅಮಿತ್ ಶಾ ಅವರು ಏನ್ ಮಾಡಿದ್ದಾರೆ ಅಂದ್ರೆ, ಮಾಸಿಕ ಯಾರು ನಿರುದ್ಯೋಗಿಗಳಿರ್ತಾರೆ ಅವ್ರಿಗೋಸ್ಕರ ಒಂದು 3,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿದರೆ, ಜೊತೆಗೆ ಮಹಿಳೆಯರಿಗೆ ಉಚಿತ ಪ್ರಯಾಣ ಅಂತ ಹೇಳಿದ್ದಾರೆ. ಅಂಡ್ ತಮಿಳ್ನಾಡಲ್ಲಿ 3 LPG ಗ್ಯಾಸ್, ಹಾಗೆ ಅವರಿಗೆ ತಿಂಗಳ ಮಹಿಳೆಯರಿಗೆ ಹಣ ಹಾಕ್ತೀವಿ ಅಂತಾನು ಹೇಳಿದ್ದಾರೆ. ಅದೇ ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿದಂತಹ ಕೆಲಸವನ್ನ ನೋಡಿ, ಕೆಲಸವನ್ನ ಆಡ್ಕೊಂಡು ಎಲ್ಲ ಮಾಡಿ ಆದ್ಮೇಲೆ, ಅದು ಕರ್ನಾಟಕ ರಾಜ್ಯ ಸರ್ಕಾರ ಮಾಡಿದ್ದಕ್ಕೆ ಇಡೀ ರಾಜ್ಯ ದಿವಾಳಿಯಾಗಿ ಹೋಗ್ತಿದೆ. ಆ ದಿವಾಳಿತನವನ್ನ ತುಂಬಿಸ್ಕೊಳ್ಳೋಕೆ ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ಸಾಲದ ಮೇಲೆ ಸಾಲ ಮಾಡ್ತಿದೆ. ಬಟ್ ಅದೇ ಬಂಗಾಳ ಆಗಿರ್ಬೋದು, ತಮಿಳ್ನಾಡಲ್ಲಿ ಆಗಿರ್ಬೋದು, ಅವರುಗಳು ಗ್ಯಾರಂಟಿ ಯೋಜನೆಗಳನ್ನ ಕಾಪಿ ಪೇಸ್ಟ್ ಮಾಡಿ ಜನಸಾಮಾನ್ಯರಿಗೆ ಅದು ಕೊಟ್ರೆ ಅದರಿಂದ ಯಾವುದೇ ರೀತಿ ದಿವಾಳಿ ಆಗೋದಿಲ್ಲ. ಅದು ಕಾಂಗ್ರೆಸ್ ಪಕ್ಷ ಮಾಡಿದಾಗ ಮಾತ್ರ ದಿವಾಳಿ ಆಗೋಗುತ್ತೆ. ಅದೇ ಸ್ಟ್ರಾಟಜಿಸ್ನ ತನ್ನ ಪಕ್ಷದವರು ಉಪಯೋಗಿಸ್ಕೊಂಡಾಗ ಯಾವುದು ಕೂಡ ದಿವಾಳಿ ಆಗೋದಿಲ್ಲ. ಅಲ್ಲ, ಇವರು ಇನ್ನೊಬ್ರು ಯೋಜನೆಗಳನ್ನ ಟೀಕೆ ಮಾಡೋರು ಪದೇ 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 ಅವರ ಎಲೆಕ್ಷನ್ಗೆ ಮತ್ತು ಕಾಂಗ್ರೆಸ್ ಮಾಡಿದಂತಹ ಒಂದಷ್ಟು ಯೋಜನೆಗಳನ್ನ ಫಾಲೋ ಮಾಡಕ್ ಶುರು ಮಾಡ್ಬಿಟ್ಟಿದ್ದಾರೆ, ಅದನ್ನೇ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ. ತನ್ನ ತಟ್ಟೆಲಿ ನೋಡ ಬೀಳ್ತಾ ಇದ್ರು, ಬೇರೆಯವ್ರ ತಟ್ಟೆ ನೋಡ್ತಾ ಇದ್ರಂತೆ. ಹಂಗೆ ಇನ್ನೊಬ್ರು ಮಾಡಿದ್ದನ್ನ ತಾನು ಕಾಪಿ ಮಾಡ್ಕೊಂಡು ತಾನು ಮಾಡಿದ್ದೆ ಸರಿ ಅಂತ ಹೇಳ್ಕೊಳ್ಳೋ ಇವ್ರಿಗೆ